ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಬಂಟ್ವಾಳದ ಸಾಂತ್ವನ ಕೇಂದ್ರ ಹಾಗೂ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸಮಸ್ಯೆಗಳ ಕುರಿತು ಸಾರ್ವಜನಿಕರು ಹಾಗೂ ವೈದ್ಯಾಧಿಕಾರಿಗಳು ಮತ್ತು ಅಧಿಕಾರಿಗಳ ಜೊತೆ ಮಾಹಿತಿ ಪಡೆದುಕೊಂಡರು. ತಾಲೂಕು ಮಟ್ಟದ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಿಸಲು ಗೈನಕಾಲಜಿಸ್ಟ್ ಇಲ್ಲ. ಸರ್ಕಾರ ಇಷ್ಟೊಂದು ವ್ಯವಸ್ಥೆ ಮೂಲ ಸೌಕರ್ಯಗಳನ್ನು ಮಾಡಿದ ಮೇಲೆ ತಜ್ಞ ವೈದ್ಯರು ಬೇಕು ಎಂದು ಈ ಸಂದರ್ಭ ಸುದ್ದಿಗಾರರಿಗೆ ತಿಳಿಸಿದ ಅವರು ಔಷಧಗಳ ಸ್ಟಾಕ್ ಇದ್ದಾಗ ಹೊರಗೆ ಕಳಿಸುವ ಕುರಿತು ದೂರುಗಳು ಬಂದದನ್ನು ಪರಿಶೀಲಿಸಿದ ವಿಚಾರವನ್ನು ತಿಳಿಸಿದ್ದಾರೆ. ಈ ಸಂದರ್ಭ ಮಾತನಾಡಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್.ಎಸ್. ತಿಮ್ಮಯ್ಯ, ಖಾಸಗಿ ಮೆಡಿಕಲ್ ಕಾಲೇಜಿನೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳಲಾಗಿದ್ದು ಶೀಘ್ರದಲ್ಲಿ ಆಸ್ಪತ್ರೆಯ ವೈದ್ಯರ ಸಮಸ್ಯೆಗೆ ಪರಿಹಾರ ದೊರಕಲಿದೆ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಆಯೋಗದ ಅಧ್ಯಕ್ಷೆ ಬಂಟ್ವಾಳದ ಎರಡೂ ಕಡೆ ಭೇಟಿ ನೀಡಿದ ವೇಳೆ ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆ ಅಧ್ಯಕ್ಷೆ ಲಾವಣ್ಯ ಬಲ್ಲಾಳ್, ಗ್ಯಾರಂಟಿ ಸಮಿತಿ ಸದಸ್ಯೆ ಐಡಾ ಸುರೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡೆಲಿವರಿ ನಂಬರ್ಸೇ ಇಲ್ಲ. ಒಂದು ತಿಂಗಳಿಗೆ 4-5 ಒಂದು ತಾಲೂಕು ಆಸ್ಪತ್ರೆಯಲ್ಲಿ ಒಂದು ತಿಂಗಳಲ್ಲಿ 4-5 ಮಾತ್ರ ಡೆಲಿವರಿ ಆಗುತ್ತೆ ಅಂದರೆ ಅದು ಭಾಳ ನೋವಿನ ಸಂಗತಿ. ಯಾಕೆಂದರೆ ಇಲ್ಲಿಂದ ವೆನ್ಲಾಕ್ ಹಾಸ್ಪಿಟ್ಲು ಅಥವಾ ಮಂಗಳೂರಿಗೆ ಎಲ್ಲೇ ಹೋಗಬೇಕು ಅಂದರೆ 25 ಕಿಲೋಮೀಟ್ರ್ ಇದೆ. ಯಾವುದೇ ತಾಯಿ ಬಂದರೂ ಅದು ನಾರ್ಮಲ್ ಇರಲಿ ಅಥವಾ ಯಾವುದೇ ಎಮರ್ಜೆನ್ಸಿ ಬರಲಿ ಇಲ್ಲಿಂದ ಅಲ್ಲಿಗೆ ರೆಫರ್ ಮಾಡಬೇಕು. ಇದು ಮೊದಲಿಗೆ ಫಸ್ಟ್ ಕರೆಕ್ಟ್ ಆಗಬೇಕಾಗಿರೋದು. ಬಟ್ ಇಲ್ಲಿ ಏನಂತಂದರೆ ಪೋಸ್ಟ್ ಇದೆ ಬಟ್ ಡಾಕ್ಟರ್ ಇಲ್ಲ, ಇಲ್ಲಿ ಗೈನಕಾಲಜಿಸ್ಟ್ ಇಲ್ಲ, ಅನೆಸ್ಥೆಟಿಸ್ಟ್ ಇಲ್ಲ. ಸೊ ಹಾಗಾಗಿ ಆ್ಯಕ್ಚುಲಿ ಅದಿಲ್ಲದೆ ಹೋದ್ರೂ ನಾರ್ಮಲ್ ಡೆಲಿವರಿನಾದರೂ, ಯಾಕಂದರೆ ಬೇರೆ ಡಾಕ್ಟರ್ಸ್ ಎಲ್ಲ ಇದ್ದಾರೆ, ನಾರ್ಮಲ್ ಡೆಲಿವರಿ ತೊಗೋಬೋದು. ಆದ್ರೂ ಆ ಸಂಖ್ಯೆನೂ ಸಹ ಸರ್ಕಾರ ಇಷ್ಟೊಂದೆಲ್ಲ ವ್ಯವಸ್ಥೆಗಳನ್ನು, ಇಷ್ಟೊಂದೆಲ್ಲ ಇನ್ಫ್ರಾಸ್ಟ್ರಕ್ಚರು ಇಷ್ಟೆಲ್ಲ ಕೊಟ್ಟ ಮೇಲೆ ಈಗಂತೂ ಭಾಳಷ್ಟು ಕೊಡ್ತಾ ಇದ್ದಾರೆ. ಎಸ್ಪೆಷಲಿ ತಾಲೂಕು ಮಟ್ಟದಲ್ಲಂತೂ ಭಾಳಷ್ಟು ಶಕ್ತಿ ತುಂಬ್ತಾ ಇದ್ದಾರೆ. ತಾಯಿ ಮಗುವಿನ ಆಸ್ಪತ್ರೆ ಇರಲಿ, ತಾಲೂಕು ಆಸ್ಪತ್ರೆ ಇರಲಿ. ಬಟ್ ಇಲ್ಲಿ ಅಷ್ಟು ಕಡಿಮೆ ನಂಬರು ನಾರ್ಮಲಾಗಿ ಡೆಲಿವರೀಸು ಸಹ ಇಲ್ಲಿ ಆಗ್ತಾ ಇಲ್ಲ ಅಂತಂದರೆ ಏನು ಸಮಸ್ಯೆ ಅದು ನಂಗೆ ಗೊತ್ತಾಗಲಿಲ್ಲ. ಎರಡನೇದು, ಇಲ್ಲಿ ನಾನು ಒಳಗಡೆ ಇದ್ದಂಗೆ ಒಂದು ತಾಯಿ ಬಂದರು, ಒಂದು ಕಾರ್ಡ್ ಹಿಡ್ಕೊಂಡು. ಆ್ಯಕ್ಚುಲಿ ಹೌದು, ಡ್ರಗ್ಸ್ನ ಕೊರತೆ ಇದೆ ಇಡೀ ರಾಜ್ಯದಲ್ಲಿ, ಅದನ್ನೆಲ್ಲ ಸರಿ ಮಾಡಿದ್ದಾರೆ. ಮೊನ್ನೆ ಎಲ್ಲ ಸ್ವಲ್ಪ ಫಂಡ್ ಶಾರ್ಟೇಜ್ ಇತ್ತು. ಈಗ 30ನೇ ತಾರೀಕು ಒಳಗಡೆ ಎಲ್ಲ ಕ್ಲಿಯರ್ ಮಾಡ್ತಾರೆ, ಕರೆಕ್ಟು. ಇಲ್ಲಿ ಡೆಲಿವರಿ